ನಮಸ್ಕಾರ. ಫೈಲ್ ಮತ್ತು ಸ್ಟೆಪ್ ಫಿಟ್, ಆಂಗ್ಯುಲರ್ ಫಿಟ್, ಆಂಗಲ್, ಸರ್ಫೇಸಸ್ ಭಾಗ 1 ಸೆಷನ್ಗೆ ಸ್ವಾಗತ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಕೆಳಗಿನವುಗಳನ್ನು ಕಲಿತಿರುತ್ತೀರಿ. ವೆರ್ನಿಯರ್ ಹೈಟ್ ಗೇಜ್ ಅನ್ನು ಬಳಸಿ ರೇಖೆಗಳನ್ನು ಗುರುತಿಸೋದು, ಪ್ಲಸ್ ಅಥವಾ ಮೈನಸ್ 0.04 ಮಿಲಿಮೀಟರ್ ನಿಖರತೆಯನ್ನು ಕಾಯ್ದುಕೊಳ್ಳುವ ಹಂತಗಳನ್ನು ಫೈಲ್ ಮಾಡೋದು, ವೆರ್ನಿಯರ್ ಬೆವೆಲ್ ಪ್ರೊಟೆಕ್ಟರ್ ಅನ್ನು ಬಳಸಿ 45 ಡಿಗ್ರಿ ಆಂಗಲ್ ಅನ್ನು ಗುರುತಿಸುವುದು, ಫೈಲ್ ಆಂಗಲ್ 1 ಡಿಗ್ರಿ ನಿಖರತೆಯನ್ನು ನಿಭಾಯಿಸುವುದು, ಸ್ಟೆಪ್ ಮತ್ತು ಆಂಗ್ಯುಲರ್ ಫಿಟ್ ಮಾಡುವುದನ್ನು ಫಿನಿಶ್ ಮತ್ತು ಡಿಬರ್ ಮಾಡುವುದು. ನಾವು ಈಗ ಫಿಲ್ಲಿಂಗ್ ಮತ್ತು ವಿವಿಧ ಪ್ರಿಂಟ್ಗಳನ್ನು ತಯಾರಿಸಲು ಅಗತ್ಯವಿರುವ ಮೆಟೀರಿಯಲ್ ಮತ್ತು ಟೂಲ್ಸ್ಗಳನ್ನು ನೋಡೋಣ. ರಫ್ ಫೈಲ್, ಟ್ರೈ ಸ್ಕ್ವೇರ್, ಮೈಲ್ಡ್ ಸ್ಟೀಲ್ ಪ್ಲೇಟ್, ಸ್ಟೀಲ್ ರೂಲ್, ಬೆಂಚ್ ವೈಸ್, ವೆರ್ನಿಯರ್ ಕ್ಯಾಲಿಪರ್, ಆಯಿಲರ್, ಬೆವೆಲ್ ಪ್ರೊಟೆಕ್ಟರ್, ವೆರ್ನಿಯರ್ ಹೈಟ್ ಗೇಜ್, ವೆಬ್ ಚೆಸಲ್, ಪಿಲ್ಲರ್ ಟೈಪ್ ಡ್ರಿಲ್ಲಿಂಗ್ ಮೆಷಿನ್, ಬಾಲ್ ಪಿನ್ ಹ್ಯಾಮರ್, ಮೆಜರಿಂಗ್ ಟೇಪ್, ಮೆಟಲ್ ಬ್ರಷ್. ಈಗ ನಾವು ಕಾರ್ಯಾಚರಣೆಗಳ ಅನುಕ್ರಮ ಭಾಗ 1 ನೋಡೋಣ. ರಾ ಮೆಟೀರಿಯಲ್ಗಳನ್ನು ಪರಿಶೀಲಿಸುವುದು, 70 ರಿಂದ 50 ರಿಂದ 9 ಮಿಲಿಮೀಟರ್ಗಳ ಅಗತ್ಯವಿರುವ ಗಾತ್ರದ ವಿಶೇಷಣಗಳನ್ನು ಪೂರೈಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ರಾ ಮೆಟೀರಿಯಲ್ಗಳನ್ನು ಪರಿಶೀಲಿಸಿ. ರಾ ಮೆಟೀರಿಯಲ್ಗಳ ಗಾತ್ರ, ಸಮಾನೆತ್ತರದ ಮತ್ತು ಲಭ್ಯತೆಯನ್ನು ಖಚಿತಪಡಿಸುವಾಗ ವಸ್ತುಗಳನ್ನು 70 ರಿಂದ 50 ರಿಂದ 9 ಡೈಮೆನ್ಷನ್ಗಳ ಅಗತ್ಯ ಆಯಾಮಗಳಿಗೆ ತರಲು ಹ್ಯಾಕ್ಸಾ ಬ್ಲೇಡ್ ಮತ್ತು ರಫ್ ಗ್ರೇಡ್ ಫೈಲ್ ಅನ್ನು ಬಳಸಿ. ಮಾರ್ಕಿಂಗ್ ಮೀಡಿಯಾವನ್ನು ಅನ್ವಯಿಸುವುದು ಮತ್ತು ಮಾರ್ಕಿಂಗ್ ಹಾಕುವುದು. ಯಾವುದೇ ಬಣ್ಣ ಚಾಕನ್ನು ಬಳಸಿ ಮತ್ತು ಅದನ್ನು ವರ್ಕ್ಪೀಸ್ನ ಸರ್ಫೇಸ್ನಲ್ಲಿ ಸಮವಾಗಿ ಅನ್ವಯಿಸಿ. ಅಲ್ಲದೆ ಪರ್ಷಿಯನ್ ಬ್ಲೂ ಕಲರ್ ಮಾರ್ಕಿಂಗ್ ಪೇಸ್ಟನ್ನು ಗುರುತು ಮಾಡಲು ಮಾಧ್ಯಮವನ್ನು ಅನ್ವಯಿಸಲು ಬಳಸಲಾಗುತ್ತದೆ. ಅವಶ್ಯಕತೆಗೆ ಅನುಗುಣವಾಗಿ ಗೇಜ್ನ ಎತ್ತರವನ್ನು ಹೊಂದಿಸಿ ಮತ್ತು ಗುರುತುಗಳನ್ನು ಮಾಡಿ. ಸಾಕ್ಷಿ ಗುರುತು ಅಂದರೆ ವಿಟ್ನೆಸ್ ಮಾರ್ಕಿಂಗ್. ಗುರುತಿಗಾಗಿ ಒಂದು ಸಂಖ್ಯೆಯೊಂದಿಗೆ ಭಾಗವನ್ನು ಗುರುತಿಸಿ ಮತ್ತು ಸಾಕ್ಷಿ ಗುರುತುಗಳನ್ನು ಪಂಚ್ ಮಾಡಿ. ಪಂಚನ್ನು ಒಡೆಯುವಾಗ ಸಮವಾದ ಬ್ಲಾಕ್ಸ್ಗಳು ಸಾಕ್ಷಿಯ ಗುರುತುಗಳು ಉತ್ತಮ ಟ್ರ್ಯಾಕ್ ಅನ್ನು ನೀಡುತ್ತದೆ. ರಿಲೀಫ್ ಹೋಲ್ಸ್ಗಳನ್ನು ಡ್ರಿಲ್ ಮಾಡುವುದು. ಬೆಂಚ್ ಡ್ರಿಲ್ಲಿಂಗ್ ಮಿಷಿನ್ದಲ್ಲಿ ಭಾಗವನ್ನು ಆರೋಹಿಸಿ ಮತ್ತು ನಂತರ ಕೆಲಸದಲ್ಲಿ ರೇಖಾಚಿತ್ರದಲ್ಲಿ ಸೂಚಿಸಿದಂತೆ 3 ಮಿಲಿಮೀಟರ್ನ ಡಯಾಮೀಟರ್ನ ಹೊಂದಿರುವ 3 ರಿಲೀಫ್ ಹೋಲ್ಗಳನ್ನು ಡ್ರಿಲ್ ಮಾಡಿ. ಡ್ರಿಲ್ಲಿಂಗ್ ಪ್ರಕ್ರಿಯೆಯ ನಡುವೆ ಕೂಲೆಂಟ್ ಅನ್ನು ಬಳಸಿ. ಚೈನ್ ಡ್ರಿಲ್ಲಿಂಗ್ ಹೋಲ್ಸ್ಗಳನ್ನು ಚೈನ್ ಮಾಡುವುದು. ಹಾರ್ಡ್ ಗ್ರೇಡ್ ಫೈಲನ್ನು ಬಳಸಿಕೊಂಡು ಹೆಚ್ಚುವರಿ ವಸ್ತುಗಳನ್ನು ತೆಗೆದುಹಾಕಲು ಅನುಕೂಲವಾಗುವಂತೆ ಭಾಗ 1 ಸುತ್ತಲೂ ಚೈನ್ ಡ್ರಿಲ್ಲಿಂಗ್ ಹೋಲ್ಸ್ಗಳನ್ನು ಮಾಡಿ. ಹೆಚ್ಚುವರಿ ವಸ್ತುವನ್ನು ಚಿಸಲ್ ಮಾಡುವುದು.
ವೆಬ್ ಚಿಸಲ್ ಮತ್ತು ಬಾಲ್ ಪಿನ್ ಹ್ಯಾಮರನ್ನು ಬಳಸಿಕೊಂಡು ಹೆಚ್ಚುವರಿ ವಸ್ತುಗಳನ್ನು ಕತ್ತರಿಸಿ ತೆಗೆದುಹಾಕಿ. ತೆಗೆದುಹಾಕಿದ ನಂತರ ರಫ್ ಫೈಲನ್ನು ಬಳಸಿ ಮತ್ತು ಫೈಲ್ ಮಾಡುವ ಮೂಲಕ ಅಸಮ ಸರ್ಫೇಸಸ್ಗಳನ್ನು ತೆಗೆದುಹಾಕಿ. ಫೈಲ್ ಮಾಡಿದ ನಂತರ ವೆರ್ನಿಯರ್ ಕ್ಯಾಲಿಬರ್ ಬಳಸಿ ಭಾಗದ ಗಾತ್ರವನ್ನು ಪರಿಶೀಲಿಸಿ ಮತ್ತು ಬೆವೆಲ್ ಗೇಜ್ ಅನ್ನು ಬಳಸಿ ಆಂಗಲ್ ಅನ್ನು ಪರಿಶೀಲಿಸಿ. ರೀಕ್ಯಾಪ್: ಚರ್ಚಿಸಿದ ಕೀ ಪಾಯಿಂಟ್ಸ್ಗಳನ್ನು ಮರುಪರಿಶೀಲಿಸೋಣ. 3 ಮಿಲಿಮೀಟರ್ ಡಯಾಮೀಟರ್ದೊಂದಿಗೆ 3 ರಿಲೀಫ್ ಹೋಲ್ಸ್ಗಳನ್ನು ಡ್ರಿಲ್ ಮಾಡಿ. ವಿವಿಧ ಗ್ರೇಡ್ ಫೈಲ್ಸ್ಗಳನ್ನು ಬಳಸಿ ಪ್ಲಸ್ ಅಥವಾ -0.04 ಮಿಲಿಮೀಟರ್ನ ನಿಖರತೆಯೊಂದಿಗೆ ಅಗತ್ಯ ಗಾತ್ರಕ್ಕೆ ಹಂತಗಳನ್ನು ಫೈಲ್ ಮಾಡಿ ಮತ್ತು 45 ಡಿಗ್ರಿ ಆಂಗಲ್ನಲ್ಲಿ 1 ಡಿಗ್ರಿ ನಿಖರತೆಯೊಂದಿಗೆ ಫೈಲ್ ಮಾಡಿ. ಅಗತ್ಯವಿರುವ ಡೈಮೆನ್ಷನ್ಗಳನ್ನು ಸಾಧಿಸಲು ಫಿಲ್ಲಿಂಗ್ ಅನ್ನು ಎಚ್ಚರಿಕೆಯಿಂದ ಮತ್ತು ನಿಖರವಾಗಿ ಮಾಡಲಾಗುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಇದು ನಮ್ಮನ್ನು ಸೆಷನ್ನ ಅಂತ್ಯಕ್ಕೆ ತರುತ್ತದೆ. ಫಿಲ್ಲಿಂಗ್ ಮತ್ತು ಸ್ಟೆಪ್ ಫಿಟ್, ಆಂಗುಲರ್ ಫಿಟ್, ಆಂಗಲ್, ಸರ್ಫೇಸಸ್, 1 ಡಿಗ್ರಿ, ಭಾಗ 1ರ ಬೆವೆಲ್ ಗೇಜ್ ಅನ್ನು ನಿಖರತೆಯೊಂದಿಗೆ ಸರ್ಫೇಸ್ಗಳನ್ನು ಮಾಡುವ ಬಗ್ಗೆ ನೀವು ಉತ್ತಮ ತಿಳುವಳಿಕೆಯನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.